ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೇನೆ. ನಿರ್ದೇಶಾಂಕ ರೇಖಾಗಣಿತ ಅಧ್ಯಯನದ ಮೇಲೆ 12ನೇ ವರ್ಕ್ಶೀಟು. ಇಲ್ಲಿ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿ. AX1Y1 ಮತ್ತು BX2Y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು P ಬಿಂದು. ಈಗ ಒಂದು ರೇಖಾಖಂಡದ ಈ ಬಿಂದು ಏನದ A ಬ್ರಾಕೆಟ್ X1, Y1 ಇದೆ. ಆಮೇಲೆ ಇನ್ನೊಂದು ಬಿಂದು ಏನಿದೆ ಅಂದರೆ BX2, Y2 ಇದೆ. ಈ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು P ಅಂತಕ್ಕಂಥ ಒಂದು ಬಿಂದು M1 ಅನುಪಾತ M2 ಈ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಹಾಗಿರಬೇಕಾದ್ರೆ P ಬಿಂದುವಿನ ನಿರ್ದೇಶಾಂಕಗಳು Pಯನ್ನು ಕೇಳಿದ್ದಾರೆ. ಏನು ಬರೀಬೇಕು ಹೇಳಿದ್ರೆ ಯಾವ ಸೂತ್ರ ಬರೀತೀರಿ? ಭಾಗ ಪ್ರಮಾಣ ಸೂತ್ರ ಬರೀಬೇಕು. ನನ್ನ ಜೊತೆನ ಬರ್ಕೋತ ಹೋಗ್ಬಿಡ್ರಿ. ಪ್ರಶ್ನೆಗಳನ್ನು ಬರ್ಕೋತ ಕೊಡಬೇಡ, ಟೈಮ್ ಮ್ಯಾನೇಜ್ ಆಗಂಗಿಲ್ಲ. ಪ್ರಶ್ನೆ ಗಮನಿಸ್ರಿ, ಉತ್ತರವನ್ನು ನೇರವಾಗಿ ಬರ್ರಿ. ಭಾಗ ಪ್ರಮಾಣ ಸೂತ್ರ M1 X2 ಪ್ಲಸ್ M2 X1 ಡಿವೈಡೆಡ್ ಬೈ M1 ಪ್ಲಸ್ M2 ಹೌದಾ ಇಲ್ಲ? ಭಾಗ ಪ್ರಮಾಣ ಸೂತ್ರವನ್ನು ಕೇಳಿದ್ದಾರೆ ನೇರವಾಗಿ. ಭಾಗ ಪ್ರಮಾಣ ಸೂತ್ರವನ್ನು ಬರೀರಿ ಅಂತಲೂ ಕೇಳ್ಬೋದು, ಅವಾಗೂ ಇದನ್ನ ಬರೆಯೋದು ಇಲ್ಲ. ಅದರ ಹೇಳಿಕೆ ಏನು ಕೊಟ್ಟಿದ್ದಾರೆ, ಸಂದರ್ಭವನ್ನು ಕೊಟ್ಟಿದ್ದಾರೆ. M1 Y2 ಪ್ಲಸ್ M2 Y1 ಡಿವೈಡೆಡ್ ಬೈ M1 ಪ್ಲಸ್ M2. ಇದು ನಮಗೆ ಏನು ಉತ್ತರ ಅಥವಾ ಪರಿಹಾರ ಈ ಒಂದು ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡಿ. X ಅಕ್ಷದಿಂದ -8 3 ಬಿಂದುವಿಗೆ ಇರುವ ದೂರ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಈ -8 X ನಿರ್ದೇಶಾಂಕ, ಆಮೇಲೆ 3 ಏನಾಕತಿ Y ನಿರ್ದೇಶಾಂಕ. X ನಿರ್ದೇಶಾಂಕ ಅಂದರೆ ಏನು? Y ಅಕ್ಷದಿಂದ ಇರುವ ಲಂಬ ದೂರ. Y ನಿರ್ದೇಶಾಂಕ ಅಂದ್ರೆ X ಅಕ್ಷದಿಂದ ಇರತಕ್ಕಂತಹ ಲಂಬ ದೂರ. ಇದನ್ನು 8th ಸ್ಟ್ಯಾಂಡರ್ಡ್ ಓದಿದೆ ನಿರ್ದೇಶಾಂಕ ವ್ಯವಸ್ಥೆ ಒಳಗೆ. X ಅಕ್ಷದಿಂದ ಅಂದಾಗ ನಾವು ಎಲ್ಲಿ ಬರಬೇಕು? Y ನಿರ್ದೇಶಾಂಕಕ್ಕೆ ಬರಬೇಕು. ಬಿಂದುವಿಗೆ ಇರುವ ದೂರ X ಅಕ್ಷದಿಂದ ಬರೀರಿ. X ಅಕ್ಷದಿಂದ -8, 3ರ ದೂರ ಎಷ್ಟು ಮಾನ ಆಗಬೇಕು? 3 ಮಾನ ಆಗಬೇಕು. ಇಷ್ಟು. ಇದನ್ನ ಗ್ರಾಫ್ ಹಾಕಿ ನೋಡೋದೇನು ಬೇಡ, ನೇರವಾಗಿ ಬರ್ಲಿಕ್ಕೆ ಬರ್ಬೇಕು ನಿಮಗೆ ಅಂತ ಕೇಳಿದೆ. X ನಿರ್ದೇಶಾಂಕ ಅಂದ್ರೆ Y ಅಕ್ಷದಿಂದ ಇರುವ ಲಂಬ ದೂರ ಇರ್ತದೆ. Y ನಿರ್ದೇಶಾಂಕ ಅಂದ್ರೆ X ಅಕ್ಷದಿಂದ ಇರ್ತಕ್ಕಂಥ ಲಂಬ ದೂರ ಇರ್ತದೆ ಅನ್ನೋದನ್ನು ಗಮನಿಸಿ ನೆನಪಿನಲ್ಲಿ ಇಟ್ಕೊಡ್ರಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಇಲ್ಲಿ 2 ಬಿಂದುಗಳನ್ನು ಕೊಟ್ಟಿದ್ದಾರೆ. 2 ಬಿಂದುಗಳನ್ನು ಸ್ವಲ್ಪ ಒಂದು ಕಚ್ಚಾ ಆಕೃತಿ ಹಾಕೋಣ, ನೀವು ಹಾಕಿ. ಇದನ್ನು A ಅನ್ನೋಣ, -6, 10 ಇದೆ. ಆಮೇಲೆ ಇನ್ನೊಂದು ಬಿಂದು ಏನಿದೆ B, ಇದನ್ನು 3, -8 ನೋಡಿ. ಹೌದಾ? ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ AB ಯನ್ನು P ಬ್ರಾಕೆಟ್, ಇಲ್ಲಿ P ಅಂತಕ್ಕಂಥದ್ದು ಒಂದು ಬಿಂದು ಅದ, -4, 6 ಈ ಬಿಂದು ಕೊಟ್ಟಿದ್ದಾರೆ. ನೀವು ಹಿಂದೆಲ್ಲ ಇವತ್ತನ್ನ ಕಂಡು ಹಿಡಿತಿದ್ರಿ. ಈಗ ವಿಭಾಗಿಸ್ತಕ್ಕಂಥ ಬಿಂದು ಕೊಟ್ಟಿದ್ದಾರೆ AB ಯನ್ನು P ಬಿಂದು ವಿಭಾಗಿಸ್ತಕ್ಕಂಥ ಅನುಪಾತವನ್ನು ಕಂಡುಹಿಡ್ಲಿಕ್ಕೆ ಹೇಳಿದ್ದಾರೆ. ವಿಭಾಗಿಸುವ ಬಿಂದುವನ್ನು ನಿರ್ದೇಶಾಂಕ ಕೊಟ್ಟಿದ್ದಾರೆ, ಅನುಪಾತವನ್ನು ಕೇಳಿದ್ದಾರೆ. ಅಂದರೆ ನಿಮಗೆ M1 ಮತ್ತು M2 ಕಂಡುಹಿಡಿಬೇಕು. ಇಲ್ಲೇ ನೋಡ್ರಿ, ಇದು M1, ಈ ಭಾಗ M1, ಆಮೇಲೆ ಈ ಕಡೆ ಭಾಗ ಏನಿಲ್ಲ M2. ನಾನೇನು ತೊಗೊಳ್ತೀನಿ ಅಂದರೆ ಇಲ್ಲಿ M1 ಅನುಪಾತ M2 ಕಂಡು ಹಿಡಿಬೇಕಾಗೈತಿ. ಇದನ್ನ ಹೆಂಗೆ ತೊಗೋಬೇಕಂದ್ರೆ ನೀವು R ಅನುಪಾತ 1 ತೊಗೋಬೇಕು. R:1 ಆಗಿರಲಿ ಅಂತ ತೊಗೊಳ್ರಿ. M1 M2 ಎರಡು ಹೆಂಗೆ M1 M2ದಾಗ ಇಟ್ಟರೆ ಅಲ್ಲಿ ಉತ್ತರ ತರೋದು ಸುಲಭ ಆಗೋದಿಲ್ಲ. ಹೆಂಗೆ ಇಟ್ಕೋಬೇಕದನ್ನ? R ಅಂದ್ರೆ ರೇಷೋ, ಒಂದು ಅನುಪಾತ. ಯಾವ್ದು ಅನುಪಾತ ಅಂತ ಗೊತ್ತಿಲ್ಲ. 2ನೇ ಭಾಗ ಅದನ್ನು 1 ತೊಗೊಂಡು, ಮೊದಲನೇದು ಯಾವುದೋ ಒಂದು ಅನುಪಾತ ಇದೆ, 2ನೇದು ಕಂಪಲ್ಸರಿ 1 ತೊಗೊಳ್ರಿ. ಅಂದರೆ 1 ಭಾಗ 2ನೇದು ಇಟ್ಕೊಳ್ರಿ. ಇವಾಗ ಅಂದರೆ M1 ಬೆಲೆ ಎಷ್ಟಾಯ್ತು ನಿಮ್ಗೆ? 6 ಆಯಿತು. M2 ಬೆಲೆ ಎಷ್ಟಾಯಿತು? 1 ಆಯಿತು. ಈಗ ಮತ್ತು ಭಾಗ ಪ್ರಮಾಣ ಸೂತ್ರನ ಹಾಕ್ರಿ. P ಆಫ್ X, Y ಈಸ್ ಈಕ್ವಲ್ ಟು, ಈಗ ತಾನೇ ಬರೆದ್ರಿ ನೋಡಿ ಮೊದಲನೇ ಪ್ರಶ್ನೆ ಒಳಗೆ ಅದೇ ಸೂತ್ರವನ್ನು ಬರ್ರಿ. M1 X2 ಪ್ಲಸ್ M2 X1 ಡಿವೈಡೆಡ್ ಬೈ M1 ಪ್ಲಸ್ M2. M1 ಪ್ಲಸ್ M2. ನೆಕ್ಸ್ಟ್ 2ನೇ ನಿರ್ದೇಶಾಂಕ M1 Y2 ಪ್ಲಸ್ M2 Y1 ಡಿವೈಡೆಡ್ ಬೈ M1 ಪ್ಲಸ್ M2. ಇಲ್ಲಿ ಬೆಲೆಗಳನ್ನು ಆದೇಶಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. PXY ಹಂಗೆ ಇಡ್ತೀರೋ ಏನಾರ ಬರಿತೀರ? ಅದಕ್ಕೆ ಬರೆಯಕ್ಕೆ ಬರ್ತೈತೆ ಅಲ್ಲೋ? PXY ಅಂದರೆ ಎಷ್ಟಿದೆ? -4, 6 ಬರೀರಿ. -4, 6 ಬರೀರಿ. ಈಕ್ವಲ್ ಟು M1 X2. M1 ಬೆಲೆ 6 ಇದೆ. M1 X2 ಇಂಟು X2 ನೋಡಿ, ಇದು X1 Y1 ಇದೇನಾಕೈತೆ ನಿಮಗೀಗ
x2 y2 ಆಗ್ತದೆ. m1 x2 r ಇಂಟು 3 ಪ್ಲಸ್ m2 1 ಇದೆ ಇಂಟು x1 ಬೆಲೆ ಮೈನಸ್ ಇದೆ 6, ಅದಕ್ಕೆ ಬ್ರಕೆಟ್ ಹಾಕಿ ಮೈನಸ್ 6 ಅಂತ ಬರೀರಿ. ಡಿವೈಡೆಡ್ ಬೈ ಆರ್ ಪ್ಲಸ್ 1 ಬರಿಬೇಕಿಲ್ಲ. m1 ಪ್ಲಸ್ m2 ನಿಮ್ಮ ಸೂತ್ರದ ಹೋಗೈತಿ. ಇಲ್ಲಿ ನಾವು ಬರಿಬೇಕಾದದ್ದು ಏನು ಬರಿಬೇಕು, r ಪ್ಲಸ್ 1 ಬರಿಬೇಕು. ಬರೆಯತ್ತೀರಿ ಎಲ್ಲರೂ, ಅರ್ಥ ಆಗತ್ತೈತಿ. ನೆಕ್ಸ್ಟ್ m1 y2, m1 ಬೆಲೆ r ಇದೆ ಇಂಟು y2 ಬೆಲೆ ಎಷ್ಟಿದೆ ನೋಡ್ರಿ, ಎಷ್ಟಿದೆ y2 ಬೆಲೆ ಮೈನಸ್ 8 ಐತಲ್ಲ, ಬ್ರಾಕೆಟ್ ಹಾಕಿ ಮೈನಸ್ 8 ಬರಿಬೇಕು. ಪ್ಲಸ್ m2 ಎಷ್ಟಿದೆ, 1 ಇದೆ ಇಂಟು y1 ಬೆಲೆ ಎಷ್ಟಿದೆ, 10 ಇದೆ. ಡಿವೈಡೆಡ್ ಬೈ r ಪ್ಲಸ್ 1 ಬರೀತು. ಇನ್ನು ನೆಕ್ಸ್ಟ್ ಸ್ಟೆಪ್ನಾಗ ನೋಡ್ರಿ, -4 6 ಇಲ್ಲ ಎರಡು ಭಾಗದಾಗ ಹೆಂಗಿದ್ದಂಗೆ ಇಡೋದು, -4, 6 ಹಂಗೆ ಇಡೋದು. ಬಲಭಾಗದಲ್ಲಿ ಏನಾಗ್ತದೆ ನೋಡಿ, 3r - 6 ಆಗತ್ತದು. 3r - 6 ಡಿವೈಡೆಡ್ ಬೈ r ಪ್ಲಸ್ 1 ಎರಡನೇದು ನೋಡ್ರಿ, -8r ಪ್ಲಸ್ 10 ಹೌದಾ ಇಲ್ಲ ನೋಡಿದ್ರಲ್ಲ, ಯಾಕಂತ ಗೊತ್ತಾಯ್ತಲ್ಲ. -8r ಪ್ಲಸ್ 10 ಡಿವೈಡ್ ಬೈ r ಪ್ಲಸ್ 1 -8r ಪ್ಲಸ್ 10 -8r ಪ್ಲಸ್ 10 ಡಿವೈಡೆಡ್ ಬೈ r ಪ್ಲಸ್ 1. ಇದು ನಮಗೆ ಏನು -46 ಇದಕ್ಕೆ ಸಮ ಆಯಿತು. ಈಗ ಏನು ಮಾಡಿರಿ, -4 ಹೋಲಿಸ್ಕೊರಿ, 6 ಹೋಲಿಸ್ಕೊರಿ. ಈ ಎರಡೂ ನಿರ್ದೇಶಾಂಕಗಳನ್ನ ಹೋಲಿಸ್ಕೋಬೇಕು, r ಬೆಲೆ ಕಂಡುಹಿಡಬೇಕು. ಈಗ ನಾನು ಏನು ಮಾಡ್ತೀನಿ, ಇದರಿಂದ ಏನು ಕಂಡುಹಿಡಿತೀನಿ ಅಂದ್ರೆ -4 = 3r - 6 ಡಿವೈಡೆಡ್ ಬೈ r ಪ್ಲಸ್ 1. ಎರಡೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಏನು ಮತ್ತೇನು ಮಿಸ್ಟೇಕ್ ಇಲ್ಲಲ್ಲ, ಕರೆಕ್ಟ್ ಐತೆ. ಎರಡೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಒಂದೇ ತೊಗೋಬೇಕು. ಗುಣಾಕಾರ ಮಾಡ್ತೀನಿ ನೋಡಿರಿ, -4 ಇಂಟು ಬ್ರಾಕೆಟ್ r ಪ್ಲಸ್ 1 = 3r ಮೈನಸ್ ಎಷ್ಟಾಯ್ತದು, 6 ಆಯಿತು. ಇನ್ನು ಸುಲಭೀಕರಣ ಮಾಡಿರಿ, -4r ಮೈನಸ್ ಇಂಟು ಪ್ಲಸ್ -4 = ಎಷ್ಟು, 3r ಮೈನಸ್ ಎಷ್ಟಾಗ್ತದೆ, 6 ಆಗ್ತದೆ. ಈಗ -r ಈ ಕಡೆ ತೊಗೊಂಡು +r ಆಗ್ತೈತಿ, -4 ಈಗಾಗಲೇ ಐತಿ ನೋಡ್ರಿ. ಇಂಥ ಪಕ್ಷಾಂತರಗಳು ತಪ್ತೀರಿ ನೀವು. -r ಈ ಕಡೆ ತೊಗೊಂಡಿದ್ದೀನಿ, +r ಆಯಿತು, -4 ಈಗಾಗಲೇ ಐತಿ ಬರ್ತೀನಿ. ಈ -4r ಇಲ್ಲಿ ನಾ ಕಡೆ ಹೋಯ್ತೀನಿ, 3r ಪ್ಲಸ್ 4r ಆಗ್ತದೆ. 3r ಪ್ಲಸ್ 4r ರೀತಿಲಿ ನೋಡ್ರಿ, 6 4 ಹೋದರೆ 2 = ಎಷ್ಟಾಯಿತು, 4 3 ಕೂಡಿಸಿದ್ರೆ 7r ಅಂದರೆ r = ಎಷ್ಟಾಯ್ತು ನೋಡ್ರಿ, 2/7 ಆಯಿತು. r = 2/7 ಆಯಿತು. ಆದ್ದರಿಂದ ಬೇಕಾದ ಅನುಪಾತ ಏನು ತೊಗೊಂಡಿದ್ದೀವಿ ನಾವು, r:1 ತೊಗೊಂಡಿದ್ದೀವಿ. rದ ಬೆಲೆ 2 7 ಬಂದೈತಲ್ಲ, ಇಲ್ಲಿ ಹಾಕ್ರಿ, 2/7 1. ಇಲ್ಲಿ ಮೊದಲನೇದ್ರಾಗಿಂದ 7 ಹೋಗ್ಬೇಕಂದ್ರೆ ಇದಕ್ಕೆ 7 ಗುಣಿಸ್ಬೇಕು. 2/7 ಐತಲ್ಲ, ಇದಕ್ಕೆ ಏನು ಮಾಡಿರಿ, 7ರಿಂದ ಗುಣಿಸ್ರಿ. ಇಲ್ಲಿ 7ನೇ ಗುಣಿಸ್ರಿ ಅಂದ್ರೆ ಆ ಎರಡನೇ ಭಾಗಕ್ಕೂ ಕೂಡ ಏನು ಮಾಡಬೇಕು, 7ರಿಂದ ಗುಣಿಸ್ಬೇಕು. 7 7 ಕ್ಯಾನ್ಸಲ್ ಆಯಿತು, 2/7. ಕೊನೆ ಉತ್ತರ ಎಷ್ಟು, 2:7 ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅರ್ಥ ಆಯ್ತಲ್ಲ ಎಲ್ರಿಗೂ? ಸರಿ, ಮುಂದಿನ ಪ್ರಶ್ನೆ ಸಾಗೋಣ ನೋಡ್ರಿ. 3 ಬಿಂದುಗಳದಾವೆ, ಸರಳ ರೇಖಾಗತವೇ ಪರೀಕ್ಷಿಸಿ. ದೂರ ಸೂತ್ರ ಹಾಕಿ ಸಾಧಿಸೋಣ. ಸೂತ್ರ ಹಾಕಿ ಮಾಡಿಸ್ಯಾರಲ್ಲ ಸರ್. ಇವು 3 ಸರಳ ರೇಖಾಗತ ಇರಬೇಕಂತ ಸಾಧಿಸ್ಬೇಕಂದ್ರೆ ನಾವೇನು ಸಾಧಿಸಬೇಕು, a ಬ್ರಾಕೆಟ್ 3, 1 ತೊಗೊಳ್ಳೋಣ. ಆಮೇಲೆ b 6, 4 ತೊಗೊಳ್ಳೋಣ. ಆಮೇಲೆ c 8, 6 ತೊಗೊಳ್ಳೋಣ. ಇವು 3 ಒಂದೇ ರೇಖೆ ಮೇಲೆ ಇರ್ತಿದ್ದು ಅಂತಂದ್ರೆ ಇದ್ರೆ ಎ ಬಿ ಮತ್ತು ಬಿ ಸಿ ಕೂಡಿಸಿದ್ರೆ ಅದು ಇದಕ್ಕೆ ಸಮ ಆಗಬೇಕು, ಎ ಸಿಗೆ ಸಮ ಆಗಬೇಕಲ್ಲ. ಎ ಬಿ ಪ್ಲಸ್ ಬಿ ಸಿ ಕೊಟ್ಟು ಎಷ್ಟು ಆಗಬೇಕು, ಎ ಸಿ ಆಗಬೇಕು ಅನ್ನೋದನ್ನು ನಾವು ಗಮನಿಸಬೇಕು. ಈಗ ಎ ಬಿ ಸಿ, ಎ ಬಿ ಮತ್ತು ಸಿ ಸರಳ ರೇಖಾಗತವಾಗಬೇಕಾದ್ರೆ ನಾವೇನು ಚೆಕ್ ಮಾಡಬೇಕು, ಎ ಬಿ ಪ್ಲಸ್ ಬಿ ಸಿ = ಎ ಸಿ ಆಗಿರಬೇಕು. ಇದಾಗೈತೋ ಇಲ್ಲೋ ನಾವೇನು ಚೆಕ್ ಮಾಡಬೇಕು, ಹೌದಿಲ್ಲ? ಒಂದು ವೇಳೆಗೆ ಬಿ ಬೇರೆ ಕಡೆ ಬರ್ತೈತಿ ತಿಳ್ಕೊಟ್ರೆ ಅವಾಗ ಎ ಬಿ ಪ್ಲಸ್ ಬಿ ಸಿ ಕೂಡಿಸಿರೋ ದಾರಿ ಹೆಚ್ಚಾತಲ್ಲ, ಆ ದೂರ ಹೆಚ್ಚಾಕತಿ, ಎ ಸಿಗೆ ಸೇಮ್ ಆಗಕ್ಕೆ ಸಾಧ್ಯಲ್ಲ.
ತಿಳಿತೋ ಇಲ್ಲ ಅದು ಯಾಕೆ ಆ ಲಿಂಕ್ ತೊಗೋತೇವಂತೆ. ಈಗ ನಾವು ಮೊದಲೇನು ಮಾಡ್ಬೇಕಂದಂಗಾತು, ಎ ಬಿ ಕಂಡುಹಿಡಬೇಕು, ಬಿ ಸಿ ಕಂಡುಹಿಡಬೇಕು, ಎ ಸಿ ಕಂಡುಹಿಡಬೇಕು, ಆಮೇಲೆ ಆ ಸಂಬಂಧಗಳನ್ನು ಕೂಡಿಸಿ ತಾಳೆ ನೋಡ್ಬೇಕು. ಮೊದಲನೇ ಭಾಗದೊಳಗೆ ಇದು ನೋಡಿ, ಇದು x1 y1, ಇದು x2 y2. ಈಗ ನಾನು ಎ ಬಿ ದೂರವನ್ನು ಕಂಡುಹಿಡಿತೀನಿ. ಎ ಬಿ ಈಕ್ವಲ್ ದೂರ ಸೂತ್ರ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್ ಅಂಡರ್ ರೂಟ್ x2 ಮೈನಸ್ x1 6 ಮೈನಸ್ 3 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 4 ಮೈನಸ್ 1 ಬ್ರಾಕೆಟ್ ಸ್ಕ್ವೇರ್. 6ರಾಗ 3 ಹೋದ್ರೆ 3, 3 ವರ್ಗ ಮತ್ತು 3 ವರ್ಗ 9 ಪ್ಲಸ್ 9 ಅಂದ್ರೆ ಅಂಡರ್ ರೂಟ್ 18 ಆದ. ವರ್ಗಮೂಲ 18 ಆದಿಲ್ಲ, ವರ್ಗಮೂಲ 18. ಎ ಬಿ ಈಕ್ವಲ್ ಟು ಇದನ್ನ ಸ್ವಲ್ಪ ಹೊಡೆದು ಬರೀಲ್ಲ, 18 9 2 ಬರಿಬೋದು. 9 ವರ್ಗಮೂಲ 3 3√2 ಬರೆದ್ಬಿಡ್ರಿ. ಡೈರೆಕ್ಟ್ ಬರೋದನ್ನ ಗೊತ್ತಾತಲ್ಲ, 3√2 3 ಬರ್ತದೆ, 2 ಅಲ್ಲೇ ಉಳಿತೈತಿ, 9 2 ಹೊಡಿತೀರಿ. ಎ ಬಿ ಇಷ್ಟು ಬಂತು. ಹಂಗೆ ಬಿ ಸಿ ಕಂಡುಹಿಡಿಯೋಣ. ಎ ಬಿ ಈಗ ಬಿ ಸಿ ಕಂಡುಹಿಡಿತಾನೆ. ಬಿ ಸಿ ಈಕ್ವಲ್ ಟು ಅಂಡರ್ ರೂಟ್ ಮತ್ತದ ಸೂತ್ರ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. x2 ಮೈನಸ್ x1 ಈಗ ಏನಾಗ್ಬಿಡ್ತೈತಿ, ಈಗ ಬಿ ಸಿ ಕಂಡುಹಿಡತ್ತೀರಿ ನಾವು. ಇದು ನಿಮ್ಗೆ x1 y1 ಆಯ್ತು, ಇದೇನಾಯ್ತು x2 y2 ಆಯ್ತು. x2 ಮೈನಸ್ x1 ಏನದು, x2 ಮೈನಸ್ x1 8 ಮೈನಸ್ 6 ಅಂಡರ್ ರೂಟ್ 8 ಮೈನಸ್ 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್ 6 ಮೈನಸ್ 4 6 ಮೈನಸ್ 4 ಬ್ರಾಕೆಟ್ ಸ್ಕ್ವೇರ್. ಇದನ್ನು ಸುಲಭೀಕರಣ ಮಾಡಿರಿ. 8ರಾಗ 6 ಹೋದರೆ 2, 6 4 ಹೋದರೆ 2, ರೂಟ್ 4 ಪ್ಲಸ್ 4 ರೂಟ್ 8 ಆತ. 4 2 ಹೊಡಿತೀರಿ. 8ಅನ್ನು 4 ಗುಂಡೆ 2 ಅಂತ ಹೊಡಿತೀರಿ. 2 ವರ್ಗ 4 ಮತ್ತು 2 ವರ್ಗ 4 4 4 ಕೂಡಿಸಿದ್ರೆ 8 ಆಯಿತು. 8ಅನ್ನು 4 ಗುಂಡ್ಲೆ 2 ಅಂತ ಇಡ್ತೀರಿ. 4 ವರ್ಗಮೂಲ ಎಷ್ಟು, 2 ಅಂದರೆ 2√2 ಆಯ್ತು ಇಲ್ಲ, 2√2 ಆತಿಲ್ಲ ನೋಡಿರಿ. ಇಲ್ಲಿ ಈಗ ಇಷ್ಟಕ್ಕೆ ನಮಗೆ ತೀರ್ಮಾನಕ್ಕೇನು ಬರೋಕ್ಕಾಗಂಗಿಲ್ಲ. ಎ ಬಿ ಆಯಿತು, ಬಿ ಸಿ ಆಯಿತು, ಇನ್ನೇನು ಕಂಡುಹಿಡಿನು, ಎ ಸಿ ಕಂಡುಹಿಡಿಯೋ. ಎ ಸಿ ಈಕ್ವಲ್ ಟು ಎ ಸಿ ಎ ಏನೈತಿ, ಎ ಮತ್ತು ಸಿ. ಎ ಬಿಂದು ಏನೈತಿ 3186. ಎ ಏನದ 31 ಅದ, ಇದು 86 ಅದ. ಸಿ ಇದು ನಿಮ್ಗೆ x1 y1 ಆಕತಿ, ಇದೇನಾಕತಿ x2 y2 ಆಕತಿ. ದೂರ ಸೂತ್ರ ಹಚ್ಚೋದೈತಿ. ಅಂಡರ್ ರೂಟ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀರಿ. ನಾನೀಗ ದೂರ ಸೂತ್ರ ಬರದೆ, ನೀವು ಬರೆದ್ರಲ್ಲ, ಬೆಲೆಗಳನ್ನು ಹಾಕೋಣ ಈಗ ಅದ್ರೊಳಗೆ. x2 ಮೈನಸ್ x1 ಅಂಡರ್ ರೂಟ್ x2 ಎಷ್ಟಿದೆ, 8 ಇದೆ, ಮೈನಸ್ x1 ಅಂದರೆ ಎಷ್ಟಿದೆ, 3 ಇದೆ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y2 ಎಷ್ಟಿದೆ ನೋಡಿರಿ, 6 ಇದೆ, ಮೈನಸ್ y1 ಅಂದರೆ ಎಷ್ಟಿದೆ, 1 ಇದೆ ಬ್ರಾಕೆಟ್ ಸ್ಕ್ವೇರ್. 8ರಾಗ 3 ಹೋದರೆ ಎಷ್ಟು, 5, 5ರ ವರ್ಗ 6 ಮೈನಸ್ 1 ಅಂದರೆ ಇದು 5 ಅಲ್ಲ, 5ರ ವರ್ಗ 25 ಪ್ಲಸ್ 25 ರೂಟ್ 50 ಆಯಿತು. ಅಂದರೆ 25 2 ಹೊಡಿತೀರಿ. ಅಂದ್ರೆ ನಿಮಗೆ ಎ ಸಿಯ ಉದ್ದ ಎಷ್ಟು ಬಂತು, 5 ವರ್ಗಮೂಲ 2 ಆತಿಲ್ಲ. 25 ಪ್ಲಸ್ 25 50, 50ಅನ್ನು 25 ಗುಂಡ್ಲೆ 2 ಹೊಡೆದೆ, 25 ವರ್ಗಮೂಲ 5 ಬಂತು, ವರ್ಗಮೂಲ ಚಿಹ್ನೆ ಒಳಗೆ 2 ಇಟ್ಟೆ. ಈಗ ಸ್ವಲ್ಪ ಬೆಲೆಗಳನ್ನು ನೋಡಿರಿ. ಇದು 3√2 ಐತಿ, ಇದು 2√2 ಐತಿ, 2 ಕೂಡ್ಸಕ್ಕೆ ಬರ್ತೈತೆ ನಿಮಗಲ್ಲಿ. ಎ ಬಿ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು, ಈಗ ನೋಡಿ ಎ ಬಿ ಪ್ಲಸ್ ಬಿ ಸಿ ಲೆಕ್ಕ ಮಾಡಿ. ಎ ಬಿ 3√2 ಐತಿ, ಬಿ ಸಿ ಎಷ್ಟದ 2√2 ಅದ. 3√2 ಪ್ಲಸ್ 2√2 ಬರ್ರಿ, ಎ ಬಿ ಪ್ಲಸ್ ಬಿ ಸಿ ಬರೆದ್ರಿ. ಈಗ √2 ಸಾಮಾನ್ಯ ತೊಗೊರಿ, 3 ಪ್ಲಸ್ 2 ಉಳಿತೈತೊಳಗೆ √2 ಹೊರಗೆ ಬಂತು. ನಿಮ್ಮ ಸುಲಭೀಕರಣ ಪ್ರಕ್ರಿಯೆ ಒಳಗೆ √2 ಹೊರಗೆ ತೊಗೊಂಡ್ರಿಲ್ಲಿ. 3 2 ಕೂಡಿಸಿದ್ರೆ ಎಷ್ಟು, 5 ವರ್ಗಮೂಲ 2. ಆದ್ರೆ ಈ 5 ವರ್ಗಮೂಲ 2 ಅಂದ್ರೆ ಎಷ್ಟೈತೆ ನೋಡ್ರಿ, ಎ ಸಿ ಐತೆ ಅಲ್ಲೋ, ಕೆಳಗೆ ಬರೀರಿ ಎ ಸಿ. ಈ ತೀರ್ಮಾನಗಳನ್ನು ಸರಿಯಾಗಿ ಕೊಡಬೇಕು, ಎ ಸಿ ಬರೀರಿ. ಆದ್ದರಿಂದ ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಎ ಸಿ, ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಎ ಸಿ. ಆದ್ದರಿಂದ ಎ ಕಾಮ ಬಿ ಕಾಮ ಸಿ
ಏನಂತ ಬರೀತೀರಿ, ಏನಂತ ಬರುತ್ತೆ ಹೇಳ್ತೀರಿ? ಸರಳ ರೇಖಾಗತವಾಗಿವೆ ಅಂತ ಹೇಳ್ಬೇಕು. ಇಲ್ಲಿಗೆ ಲೆಕ್ಕಾಚಾರಗಳೆಲ್ಲ ಪೂರ್ಣ ಅದು ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಮುಂದಿನ ಪ್ರಶ್ನೆ ಏನಾಯ್ತು ನೋಡಿ. ಒಂದು ತ್ರಿಭುಜದ ಶೃಂಗಗಳು, ಒಂದು ತ್ರಿಭುಜ ಇದೆ, ತ್ರಿಭುಜದ 3 ಶೃಂಗ ಬಿಂದುಗಳನ್ನು ಕೊಟ್ಟಿದ್ದಾರೆ. ಎ ಬಿ ಸಿ ಅಂತ ಹೆಸರಿಸ್ಕೊಳ್ಳೋಣ. ನೀವು ಕಚ್ಚಾಕೃತಿ ತೆಗೀರಿ, ಲೇಟ್ ಮಾಡಬೇಡ್ರಿ, ಕ್ವಿಕ್ಲಿ ಡ್ರಾ ಮಾಡಿ, ರಫ್ಲಿನ ತೆಗೀರಿ. ಎ ಎಷ್ಟು 8 - 4, 8 - 4. ಬಿ ಎಷ್ಟು 9, 5. ಆಮೇಲೆ ಸಿ ಎಷ್ಟು 0,4, 0,4. 8 - 4 9 5 0 4. ಚಿಹ್ನೆಗಳು ಅವೆಲ್ಲ ಕರೆಕ್ಟ್ ಬರ್ಕೊಂಡಿವಿ ನೋಡ್ರಿ. 8 - 4 9 5 0 4 ಆಗಿದ್ದಾಗ ಅದು ಸಮದ್ವಿಬಾಹು ತ್ರಿಭುಜವಾಗಿರುತ್ತದೆ ಎಂದು ಸಾಧಿಸಿ. ಈಗ ನಮಗೆ ಇದು ಸಮದ್ವಿಬಾಹು ತ್ರಿಭುಜ ಆಗಿರ್ಬೇಕಂದ್ರೆ 2 ಬಾಹುಗಳು ಏನಿರ್ಬೇಕಾದ್ರಾಗ ಸಮನಾಗಿರ್ಬೇಕು. ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ 2 ಬಾಹುಗಳು ಒಂದಕ್ಕೊಂದು ಪೂರಕವಾಗಿ ಸಮನಾಗಿದ್ದರೆ ಆ ತ್ರಿಭುಜವನ್ನು ನೀವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀರಿ. ಇಲ್ಲಿ ಇಷ್ಟ ಮಾಡೋದಿಲ್ಲ, ಎ ಬಿ ಉದ್ದ ಬಿ ಸಿ ಉದ್ದ ತೆಗೆದು ಅವೆರಡು ಸೇಮ್ ಬಂದು ಅಂದರೆ ಮುಗಿತಲ್ಲ, ಇದು ತೀರ್ಮಾನ ಹೇಳಿಬಿಡೋದು. ಬರಲಿಲ್ಲಪ್ಪ ಅಂದರೆ ಎ ಸಿನೂ ಕಂಡುಹಿಡು, ಅದರ ಸೇಮ್ ಬರಬೇಕು, 2 ಬಾಹು ಸೇಮ್ ಬರಬೇಕು. ಒಂದೊಂದು ಲೆಕ್ಕಾಚಾರ ಮಾಡ್ತಾ ಹೋಗೋಣ. ಎ ಬಿ = x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಬರೆದ್ರಿ? ನಾನು ದೂರದ ಸೂತ್ರವನ್ನು ಬರೆದೆ. ಎ ಬಿ ದೂರವನ್ನು ಕಂಡುಹಿಡಿತಾ ಇದ್ದೀವಿ. ಎದಿಂದ ಬಿ ವರೆಗೆ x2 - x1, x2 - x1. ಎ ಎಲ್ಲೈತಿ? ಇಲ್ಲೈತಿ ನೋಡಿ. x1 y1, ಇದು x2 y2. x2 - x1 9 - 8 ಬ್ರಾಕೆಟ್ ಸ್ಕ್ವೇರ್, 9 - 8 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1. 5 ಮೈನಸ್ ಪ್ಲಸ್ ಆಗ್ತದೆ. 5 + 4 ಬ್ರಾಕೆಟ್ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಎಷ್ಟು ಆಗ್ತದೆ? ಪ್ಲಸ್ ಆಗ್ತದೆ, ಪ್ಲಸ್ 4 ಬ್ರಾಕೆಟ್ ಸ್ಕ್ವೇರ್. 9 - 8 ಅಂದರೆ ಎಷ್ಟು? 9 - 8 ಅಂದರೆ ಎಷ್ಟು? 1, 1ರ ವರ್ಗ. ಆಮೇಲೆ 5 4 ಎಷ್ಟು? 9, 9ರ ವರ್ಗ. 1ರ ವರ್ಗ 1, 9ರ ವರ್ಗ ಎಷ್ಟು? 81. ಅಂದರೆ ಎ ಬಿ = ನಿಮಗೆ ಎಷ್ಟು ಬಂತು ಅಂದ್ರೆ √82 ಬಂತು. ಎ ಬಿ = √82. ಈಗ ಬಿ ಸಿ ಕಂಡುಹಿಡಿಯೋಣ. 9504. ಬಿ ಎಷ್ಟದ? 95 ಅದ. ಸಿ ಎಷ್ಟದ? 0,4 ಅದ. ಇದನ್ನು x1 y1 ತೊಗೋಬೇಕು, ಇದನ್ನು x2 y2 ತೊಗೋಬೇಕು. ನೀವೀಗ ಬಿ ಸಿ ಕಂಡುಹಿಡಿಯೋದು. ಬಿ ಸಿ = x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. x2 0 ಇದೆ, 0 - x1 9 ಇದೆ, 0 - 9 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 5 ಬ್ರಾಕೆಟ್ ಸ್ಕ್ವೇರ್ √-9 ಬ್ರಾಕೆಟ್ ಸ್ಕ್ವೇರ್. 4ರಾಗ 5 ಹೋದ್ರೆ -1, -1ರ ವರ್ಗ. 9ರ ವರ್ಗ 81, ಅದು ಮೈನಸ್ ಚಿಹ್ನೆ ಹೋಗ್ತದೆ ಸ್ಕ್ವೇರ್ ಇರೋದ್ರಿಂದ. -1ರ ವರ್ಗನೂ ಕೂಡ +1 ಆಗ್ತದೆ, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ವರ್ಗ ಅಂದರೆ 2 ಸಲ ಗುಣಿಸ್ತೀರಿ. -1ರ ವರ್ಗ ಅಂದರೆ ಹೆಂಗೆ ಮಾಡ್ತೀರಿ? -1ರ ವರ್ಗ ಅಂದರೆ -1 ಗುಂಡ್ಲೆ ಏನು ಮಾಡ್ತೀರಿ? -1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 1 ಗುಂಡ್ಲೆ 1 ಎಷ್ಟಾಗತ್ತೆ? 1 ಆಗುತ್ತೆ. ಆ ಕಾರಣಕ್ಕೋಸ್ಕರ +1. ಅದೇ ರೀತಿ -9² ಅಂದ್ರೂ ಅಷ್ಟೇ, -9 × -9 + 81. ಈಗ ಎಷ್ಟು ಬಂದು ನೋಡಿರಿ? ಬಿ ಸಿ √82 ಬಂತು. ಎ ಬಿ ಎಷ್ಟು ಬಂದಿತ್ತು? √82 ಬಂದಿತ್ತು. ಈಗ ಎ ಸಿ ಕಂಡಿಡ ಎ ಬಿ ಆಯಿತು, ಬಿ ಸಿ ಆಯ್ತು. ಎ ಸಿ ಕಂಡಿಡ್ಯಾರೋ ಬೇಡಲ್ಲ? ಈಗ ನೀವೇನು ಬರೀತೀರಿ? ತ್ರಿಭುಜ ಎ ಬಿ ಸಿನಲ್ಲಿ ಈಗ ತ್ರಿಭುಜ ಎ ಬಿ ಸಿನಲ್ಲಿ ಎ ಬಿ = ಬಿ ಸಿ ಬರೀಬೇಕು. ಎಷ್ಟಕ್ಕೆ ಸಮ ಐತಿ? ಎ ಬಿ = ಬಿ ಸಿ ಎಷ್ಟದು? √82 ಆಗೈತಲ್ಲ? √82. ಆದ್ದರಿಂದ 2 ಬಾಹುಗಳು ಏನಾಗಿದ್ದಾವೆ? ಸಮನಾಗಿಲ್ಲ? ಸಮನಾಗಿವೆ. 2 ಬಾಹುಗಳು ಸಮನಾಗಿರೋದ್ರಿಂದ ತ್ರಿಭುಜ ಎ ಬಿ ಸಿ ಯಾವ ವಿಧದ ತ್ರಿಭುಜ? ಆದ್ದರಿಂದ ತ್ರಿಭುಜ ಎ ಬಿ ಸಿ ಎಂತಹ ತ್ರಿಭುಜ ಅಂತ ಹೇಳ್ಬೇಕು ನಾವು? ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ಬೇಕು.
ಸಮದ್ವಿಬಾಹು ತ್ರಿಭುಜ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತೀವಿ. ಬರೀ ಯಾರು ಬರೋದು ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸ್ತೀವಿ. ಹಿಂಗೆ ನಿಮ್ಮ ಪರೀಕ್ಷೆಗೆ ಏನು ಬರ್ಬೋದು ಅಂದರೆ ಪ್ರಶ್ನೆಗಳು ಒಮ್ಮೆ ಸಮಬಾಹು ತ್ರಿಭುಜ ಅಂತ ಸಾಧಿಸಿರಂತ ಬರ್ಬೋದು, ಅಥವಾ ಸಮಾಂತರ ಚತುರ್ಭುಜದ ಲಕ್ಷಣಕ್ಕೆ ಸಂಬಂಧಪಟ್ಟಂಗೆ 4 ಪಾಯಿಂಟ್ ಕೊಡ್ತಾನೆ ಅದನ್ನು ಸಾಧಿಸಂತ ಕೇಳ್ಬೋದು. ಚೌಕಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು, 4 ಬಿಂದು ಕೊಟ್ಟು ಚೌಕ ಅಂತಂದು ಸಾಧಿಸ್ರಂತ ಕೇಳ್ಬೋದು. ಚೌಕ ಅಂತ ಸಾಧಿಸ್ರಂತ ಕೇಳಿದಾಗ ನೀವು ಏನು ಮಾಡ್ಬೇಕು, ಅಲ್ಲಿ ಕರ್ಣಗಳನ್ನು ಕಂಡುಹಿಡಬೇಕು. ಕರ್ಣಗಳು ಸಮನಾಗಿರ್ತಾವೆ. ಅಲ್ಲಿ ಆಯಾ ಒಂದು ಸಮತಲಾಕೃತಿಯ ಲಕ್ಷಣ ನಿಮ್ಗೆ ಗೊತ್ತಿರಬೇಕು. ಆ ಲಕ್ಷಣಗಳಲ್ಲಿ ಪೂರೈಸಬೇಕು, ತೀರ್ಮಾನವನ್ನು ಕೊಡಬೇಕಾಗ್ತದೆ. ಮುಂದಿನ ಪ್ರಶ್ನೆ ಏನಂತ ನೋಡ್ರಿ. ಎಕ್ಸ್ ವೈ ಬಿಂದುವು 3 6 -3 4 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ಇದು ಪಿ ಅಂತ ತಗೋರಿ. ಪಿ = ಎಕ್ಸ್ ವೈ ಅಂತ ತಗೋರಿ. ಆಮೇಲೆ ಎ = 3 6 ತಗೋರಿ. ಆಮೇಲೆ ಬಿ = ಎಷ್ಟು ತಗೋತೀರಿ, -3, 4 ತಗೋರಿ. ಪಿ ಅಂತಕ್ಕಂಥ ಬಿಂದು ಈ 2 ಬಿಂದುಗಳಿಂದ ಸಮಾನ ದೂರದೊಳಗೈತೆ. ಅಂದರೆ ಪಿ ಎನೂ ಅಷ್ಟೇ, ಪಿ ಬಿನೂ ಅಷ್ಟೇ. ಹಾಗಿರಬೇಕಾದ್ರೆ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿದೆ ಅಂತ ನಾವು ಪಿ ಎ = ಪಿ ಬಿ ಇದನ್ನು ಕೊಟ್ಟಿದ್ದಾರೆ. ಬರೀ ಪಿ ಎ = ಪಿ ಬಿ. ಸ್ವಲ್ಪ ವರ್ಕ್ ಮಾಡ್ಕೋರಿ ಎರಡು ಕಡೆ. ಪಿ ಎ ಸ್ಕ್ವೇರ್ ಏನು ಬಂತು, ಪಿ ಬಿ ಸ್ಕ್ವೇರ್ ಹಾಕತ್ತೆ. ಈಗ ಸೂತ್ರ ಹಾಕ್ರಿ. x2 - x1 3 - x ಬ್ರಾಕೆಟ್ ಸ್ಕ್ವೇರ್. ಇದು x2 - x1. ಆಮೇಲೆ y2 - y1 ಅಂದರೆ 6 - y ಬ್ರಾಕೆಟ್ ಸ್ಕ್ವೇರ್ = ಪಿ ಬಿ ಸ್ಕ್ವೇರ್. ಅಲ್ಲೂ ಅಷ್ಟೇ ಪಿ ದಿಂದ ಬಿಗೆ ದೂರ ಸೂತ್ರ ಹಾಕಿ. x2 - x1 ಅಂದರೆ -3 - x ಬ್ರಾಕೆಟ್ ಸ್ಕ್ವೇರ್ -3 - x x2 - x1. y2 - y1 ಅಂದರೆ ಏನಾಗ್ತದೆ, 4 - y ಬರಿಬೇಕು, ಪ್ಲಸ್ 4 - y ಬ್ರಾಕೆಟ್ ಸ್ಕ್ವೇರ್. ಇದನ್ನು ವಿಸ್ತರಿಸ್ಬೇಕೀಗ. ಅದಕ್ಕಿಂತ ಮೊದಲು ಏನು ಮಾಡ್ತೀನಿ, ಒಂದು ಸ್ಟೆಪ್ ಇಲ್ಲಿ ಬದಲಾಯಿಸಿಡ್ತೀನಿ ನೋಡಿ. 6 - y ಬ್ರಾಕೆಟ್ ಸ್ಕ್ವೇರ್ ಹಂಗೆ ಇರಲಿ. ಇದನ್ನು 3 + x ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀರಿ. ತಪ್ಪೋದಿಲ್ಲ, ಇದು ಮೈನಸ್ ಹೊರಗೆ ಬರ್ತೈತಿ, ಸ್ಕ್ವೇರ್ ಇರೋದ್ರಿಂದ ಹೋಗ್ತೈತಿ, 3 + x ಉಳಿತೈತೆ, ಪ್ಲಸ್ 4 - y ಬ್ರಾಕೆಟ್ ಸ್ಕ್ವೇರ್. ಇನ್ನು ಇದನ್ನೇನು ಮಾಡೋಣ ಅಂದರೆ ವಿಸ್ತಾರ ಮಾಡೋಣ. 3 - x ಬ್ರಾಕೆಟ್ ಸ್ಕ್ವೇರ್ ವಿಸ್ತಾರ ಮಾಡೋದೈತಿ. ಅದಕ್ಕೆ ಏನು ಕೂಡಿಸೋದೈತಿ, 6 - y ಬ್ರಾಕೆಟ್ ಸ್ಕ್ವೇರ್ ವಿಸ್ತಾರ ಮಾಡಿ ಕೂಡಿಸೋದು. 3 - x ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ 9 + x ಸ್ಕ್ವೇರ್ -2ab 3 × x 2ab ಸೂತ್ರದಾಗೈತಿ. a ಅಂದ್ರೆ 3 ಐತಿ, b ಅಂದ್ರೆ x ಐತಿ. ನೆಕ್ಸ್ಟ್ ಎರಡನೇದು ಏನೈತಿ, 6 - x ಐತಿ, ಪ್ಲಸ್ ಆದ ನಂತರ 6 - x ಬ್ರಾಕೆಟ್ ಸ್ಕ್ವೇರ್ ಐತಿ. 6 ವರ್ಗ 36 + x ಸ್ಕ್ವೇರ್ a ಸ್ಕ್ವೇರ್ + b ಸ್ಕ್ವೇರ್ -2ab 2 × 6 × x 2 × 6 × x 2ab 6 - x ಐತದು. ತಲೆ ಹೋಗ್ತಾ ಇಲ್ಲ ನಿಮಗೆ ನೋಡಿಲ್ಲಿ. 6 - y ಐತಲ್ಲ, ಸಾರಿ 6 - y ಐತೆ. x ಇದ್ದಲ್ಲಿ y ಬಂದ 36 + y ಸ್ಕ್ವೇರ್ ಇದು 36 + y ಸ್ಕ್ವೇರ್ -2 × 6 × y = ಬಲಭಾಗದಾಗ ಏನೈತೆ ನೋಡಿರಿ, ಅಲ್ಲೂ ಎರಡದಾವ ಎಂಥವು. 3 + x ಬ್ರಾಕೆಟ್ ಸ್ಕ್ವೇರ್ ಅಂತೀವಿ, 4 - y ಬ್ರಾಕೆಟ್ ಸ್ಕ್ವೇರ್ ಅಂತೀವಿ. 3 + x ಬ್ರಾಕೆಟ್ ಸ್ಕ್ವೇರ್ 9 + x ಸ್ಕ್ವೇರ್ ಪ್ಲಸ್ 2 × 3 × x a ಸ್ಕ್ವೇರ್ + b ಸ್ಕ್ವೇರ್ + 2ab. ಆಮೇಲೆ 4 - x ಅಲ್ಲ, 4 - y 4 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ -2 × 4 × y 2 × 4 × y. ಈಗ 9 ಈ 9 ಹೊಡೆದಾಕ್ರಿ, x ಸ್ಕ್ವೇರ್ ಹೊಡೆದಾಕ್ರಿ, ಮತ್ತು = ಚಂದ ಆ ಕಡೆ ನೋಡ್ರಿ. ಪ್ಲಸ್ y ಸ್ಕ್ವೇರ್ ಐತಿ, ಪಕ್ಕದಲ್ಲಿ y ಸ್ಕ್ವೇರ್ ಇದೆ, ಈ ಕಡೆ ಪ್ಲಸ್ y ಸ್ಕ್ವೇರ್ ಐತಿ. = ಚಂದ ಈ ಕಡೆ ಬಂದ್ರೆ ಮೈನಸ್ ಹಾಕೈತಲ್ಲ, ಪ್ಲಸ್ y ಸ್ಕ್ವೇರ್ ಹೋಗ್ತದ. ಮತ್ತೇನು ಈಗ ಬರ್ಕೊಳ್ಳೋಣ ಉಳಿದು -2 3 6x ಪ್ಲಸ್ 36 -2 6 12y = 2 3 6x ಪ್ಲಸ್ 4 ವರ್ಗ 16 -8y. ಇನ್ನು ಬಲಗಡೆ ಏನದಾವ ಅದನ್ನೆಲ್ಲ ಈ ಕಡೆ ತಂದುಬಿಟ್ರಿ. -6x ಪ್ಲಸ್ 36 -12y ಮತ್ತು -6x ಮಾಡಿರಿ, -16 + 8y. ಈ ಮೂರುದ್ರದ್ದು ಚಿಹ್ನೆ ಬದಲಾಯಿಸಿ ಈ ಕಡೆ ಬರ್ಕೋರಿ. = ಬಲಗಡೆ ಏನು ಉಳಿತಲ್ಲಿ 0 ಉಳಿತದೆ. ಏನೂ ಇಲ್ಲಾಂದರೆ ಎಷ್ಟು ಉಳಿತೈತಿ, 0 ಉಳಿತದೆ. ಈಗ ಎಕ್ಸ್ದು ಪದಗಳು ಮೊದಲು ಕೂಡಿಸ್ಕೋರಿ. -6 -12x ಆದ. y ಕೂಡಿಸ್ಕೋರಿ, 2 ಅದಾವ ನೋಡಿ, 12 ಮತ್ತು 8 ಕೂಡಿಸು ಅಂದ್ರೆ ಚಿಹ್ನೆ ವಿರುದ್ಧ ಅದಾವೆ.
12 ಮತ್ತು 8ರ ವ್ಯತ್ಯಾಸ ಎಷ್ಟು? 12 ಮತ್ತು 8ರ ವ್ಯತ್ಯಾಸ ಎಷ್ಟು? 4. ವಿರುದ್ಧ ಚಿನ್ನದವು ಕಳಿಬೇಕು. ಸಜಾತಿಯ ಪದಗಳದಾವ 12 ವಾಯ ಮತ್ತು 8 ವಾಯ, ಅವು ಸುಲಭೀಕರಣ ಆಗ್ತಾವೆ. ಸಜಾತಿಯ ಪದಗಳಿರೋದ್ರಿಂದ ಒಂದು ಮೈನಸ್ 1 ಪ್ಲಸ್ ಇರೋದ್ರಿಂದ ವ್ಯತ್ಯಾಸ ತಕ್ಕೋಬೇಕು. 12 ಮತ್ತು 8ರ ವ್ಯತ್ಯಾಸ ಎಷ್ಟು ಬರ್ತದೆ? 4 ಬರ್ತದೆ. ಅಂದ್ರೆ -4y -4y ಬರಿಬೇಕು. -4y. ಇನ್ನು ಸ್ಥಿರಾಂಕಗಳು +36 -16 36ದಾಗ 16 ಕಳೀರಿ ಎಷ್ಟು ಉಳಿತು? +20 ಉಳಿತಾ ಇಲ್ಲ? =0. ಈಗೇನು ಮಾಡೋನು? 4ರಿಂದ ಭಾಗಿಸೋನು. 4ರಿಂದ ಭಾಗಕ್ಕೈತೆ ನೋಡ್ರಿ. 4 3 12 ಮೈನಸ್ಸಿನ ಹಂಗೆ ಇಡ್ರಿ. 4 3 12 ಎಕ್ಸ್, ಅದು 4 ಕ್ಯಾನ್ಸಲ್ ಆಯ್ತು. ವಾಯ್ 4 5 20 5 =0. ಈಗ ಮೂರದ್ರದ್ದು ಚೇಂಜ್ ಮಾಡಿಬಿಡ್ರಿ. 3x + y -5 =0. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಂಬಂಧ. P(x, y) ಬಿಂದು ಆ ಕೊಟ್ಟಿನ 2 ಬಿಂದುಗಳಿಂದ ಸಮಾನ ದೂರದೊಳಗಿದ್ರೆ ಅವುಗಳ ನಡುವಿನ ಸಂಬಂಧ ಇದಾಗುತ್ತೆ. ತಿಳಿತಲ್ಲ? ಸರಿ ಐತಿಲ್ಲ? ಮಾಡಿದಿರಿಲ್ಲ ಈಗಾಗಲೇ? ಸರಿ. ಮುಂದೆ ನೋಡ್ರಿ, ಮುಂದಿನ ಪ್ರಶ್ನೆ. ಕೊನೆಯ ಪ್ರಶ್ನೆ ಇದೆ ನೋಡ್ರಿ ಈ ಅಭ್ಯಾಸದೊಳಗೆ. ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ನೋಡ್ರಿ, ಒಂದು ಸಮಾಂತರ ಚತುರ್ಭುಜವನ್ನು ಡ್ರಾ ಮಾಡ್ತೀನಿ ನೋಡ್ರಿ. ಇಲ್ಲೊಂದು ಸಮಾಂತರ ಚತುರ್ಭುಜವನ್ನು ತಗೊಳ್ಳೋಣ. ಇದನ್ನು ABCD ಅಂತ ಹೆಸರಿಸೋಣ. ಆಮೇಲೆ ಅದರ ಶೃಂಗಗಳನ್ನ ಕೊಟ್ಟಿದ್ದಾರೆ. 1 2 4y 1 2 4y, ಆಮೇಲೆ x 6 3 5 x, 6 3, 5 ಇವು ಸಮಾಂತರ ಚತುರ್ಭುಜದ 4 ಶೃಂಗಗಳು. ಹಾಗಾದರೆ x ಮತ್ತು yಗಳನ್ನು ಕಂಡುಹಿಡಿಯಿರಿ. ಇಲ್ಲಿ x ಅದ, ಇದನ್ನು ಕಂಡುಹಿಡಿಬೇಕು, ಆಮೇಲೆ y ಕಂಡುಹಿಡಿಬೇಕು. ಸರಿ, ಹೆಂಗೆ ಮಾಡ್ತೀರಿ? ಮಧ್ಯಬಿಂದು ಸೂತ್ರ ಹಚ್ಬೇಕಲ್ಲ. ನೋಡ್ರಿ, ಈ ಪ್ರಶ್ನೆ ಒಳಗೆ ಏನು ಮಾಡಬೇಕು ಅಂತ ಸ್ವಲ್ಪ ನೋಡ್ರಿ. A B C ಮತ್ತು D ಇದೆ. A ಎಷ್ಟಿದೆ? 1 2 ಇದೆ. B 4y ಇದೆ. ಆಮೇಲೆ C x, 6 ಇದೆ. ಆಮೇಲೆ D 3 5. ಕರೆಕ್ಟ್ ಆರ್ಡರ್ದಾಗ ಬರ್ಕೋಬೇಕು, ಆರ್ಡರ್ ತಪ್ಪಬಾರದು. ಇಲ್ಲಿ ಮಧ್ಯಬಿಂದು ಸೂತ್ರ ಹಚ್ಚೋದೈತಿ. ಸಮಾಂತರ ಚತುರ್ಭುಜದ ಕರ್ಣಗಳು, ಇದು ಒಂದು ಕರ್ಣ, ಇದು ಇನ್ನೊಂದು ಕರ್ಣ. ಇದು ಬೇಕಂದ್ರೆ O ಅಂತಾನೆ. ಕರ್ಣಗಳು ಒಂದನ್ನೊಂದು ಅರ್ಧಿಸುತ್ತವೆ. ಅಂದರೆ ACದ ಮಧ್ಯಬಿಂದುನೂ ಓನ, BDದ ಮಧ್ಯಬಿಂದುನೂ ಓನ. ಅವೆರಡು ಇಂಟರ್ಸೆಕ್ಟ್ ಆಗಬೇಕು, ಸಾಮಾನ್ಯ ಬಿಂದು ಇರಬೇಕು, ಅಂದರೆ ಸೇಮ್ ಆಗಬೇಕು. ಈಗ ACಯ ಮಧ್ಯಬಿಂದು ಕಂಡುಹಿಡಿಯೋಣ. ACನ ಮಧ್ಯಬಿಂದು ತೊಗೊಂಡ್ರೆ ಮಧ್ಯಬಿಂದು ಸೂತ್ರದ ಪ್ರಕಾರ ACನ ಮಧ್ಯಬಿಂದು ಏನಾಕತಿ? x1 + x2 / 2 1 + x/2 ಬರೀರಿ. 1 + x/2, y1 + y2 ಅಂದರೆ 2 + 6 / 2 2 + 6 / 2 ಅಂದರೆ ACನ ಮಧ್ಯಬಿಂದು 1 + x/2 6 2 8 8ಕ್ಕೆ 2 ಭಾಗಿಸ್ತೀರಿ. ಡೈರೆಕ್ಟಾಗಿ ನಾ ಏನು ಬರ್ರಿ? 4 ಬರ್ರಿ. 6 2 8 8ಕ್ಕೆ 2 ಭಾಗಿಸ್ರೆ 4. ACನ ಮಧ್ಯಬಿಂದು ಆತ. ಹಂಗೆ BDಯ ಮಧ್ಯಬಿಂದು ತೊಗೊಳ್ಳೋಣ ನೋಡಿರಿ. BDನ ಮಧ್ಯಬಿಂದು, BDನ ಒಂದು ಮಧ್ಯಬಿಂದು ಏನಾಕೈತೆ ನಮ್ಗೆ? x1 + x2 4 + 3/2 4 + 3 / 2, y + 5 / 2 y + 5 / 2. ಈಗ 4 + 3 / 2 ಅಂದರೆ 7/2. ಇದು ಹಂಗೆ ಇಡ್ರಿ. y + 5/2 ಇಡ್ರಿ. ಈಗ ACನ ಮಧ್ಯಬಿಂದು ಮತ್ತು BDನ ಮಧ್ಯಬಿಂದು ಎರಡು ಸೇಮ್ ಆಗಬೇಕು. ಯಾಕಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಒಂದನ್ನೊಂದು ಅರ್ಧಿಸುತ್ತವೆ. ಹಾಗಾಗಿ ಈ ತೀರ್ಮಾನವನ್ನು ಬರ್ಕೊಳ್ಳೋಣ. ಆದರೆ ACನ ಮಧ್ಯಬಿಂದು ಈಕ್ವಲ್ ಟು ಏನಾಗಬೇಕು? BD ಅಲ್ಲ,
ಎ ಸಿನ ಮಧ್ಯಬಿಂದು ಈಕ್ವಲ್ ಟು ಬಿ ಡಿನ ಮಧ್ಯಬಿಂದು. ಈಗ ನಮಗೆ ಎ ಸಿನ ಮಧ್ಯಬಿಂದು ಎಷ್ಟದ ಅಂತ ನೋಡೋದಾದ್ರೆ ಎಷ್ಟೈತದು 1 + x/2, 4 1 + x/2, 4. ಎರಡನೇದು ಬಿ ಡಿನ ಮಧ್ಯಬಿಂದು ಎಷ್ಟಿದೆ ನೋಡಿ 7/2, y + 5/2 7/2, y + 5/2. ಸರಿ ಬರ್ಕೊಂಡ್ವಿ, ಲಿಂಕನ್ನು ತೊಗೊಂಡ್ವಿ, ಇಲ್ಲಿ ಸಂಬಂಧ ಏನುತ್ತೋ ಆ ಸಂಬಂಧ ಬಳಸ್ಕೊಂಡ್ವಿ. ಈಗ ಮೊದಲನೇ ನಿರ್ದೇಶಾಂಕ ಹೋಲಿಸ್ಕೊಳ್ಳಿ. ಇದರಿಂದ 1 + x/2 ಅನ್ನು 7/2 ಹೋಲಿಸ್ಕೊರಿ ಮತ್ತು 4ಅನ್ನು y + 5/2 ಹೋಲಿಸ್ಕೊ. 4 = y + 5/2. ಆದ್ದರಿಂದ ಇಲ್ಲಿ ನೋಡಿ ಎರಡು ಡೈರೆಕ್ಟ್ ತೆಗಿಬೋದು, ಕಂಪ್ಲೀಟ್ ಡಿವಿಷನ್ ಐತಿ ಇಲ್ಲಿ. ಅಂದರೆ 1 + x = 7 ಅಂದ್ರೆ x = ಎಷ್ಟಾಯಿತು 7 - 1 x = 6 ಆಯಿತು. ಇಲ್ಲಿ ನಮ್ಗೆ ಎಕ್ಸಿನ ಬೆಲೆ ಸಿಕ್ತು. ಹಂಗೆ ಈ ಎರಡು ಈ ಕಡೆ ತೊಗೊಂಬರ್ರಿ. 2 4 8 = y + 5 y + 5 ಅಂದ್ರೆ y = ಬಿಡಿಸ್ಕೊಂಡ್ರೆ ಬಿಡಿಸ್ರಿ 8 ಐತಿ 5 ಕಡೆ ತರ್ತೀರಿ 8 - 5 8 5 ಹೋದರೆ ಎಷ್ಟು 3 ಸರಿ ಐತಿ. ಆದ್ದರಿಂದ x = 6 y = 3 ಅಂತಕ್ಕಂಥದ್ದು ನಮಗೆ ಕಂಡುಬರ್ತದೆ.